ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ನಮ್ಮ ಏನು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ. ಆ ಕಲ್ಯಾಣ ಕರ್ನಾಟಕದ ಕಡೆ ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಗದಗ, ಗುಲ್ಬರ್ಗ, ರಾಯಚೂರು, ದಾವಣಗೆರೆ ಎಲ್ಲ, ಯಾದಗಿರಿ, ಬಿಜಾಪುರ, ಬೀದರ್ ಈ ಎಲ್ಲ ಜಿಲ್ಲೆಗೂ ಹೋಗುವ ಏನು ಕೆಂಪು ಬಸ್ಸುಗಳು, KSRTC ಕೆಂಪು ಬಸ್ಸುಗಳು ಎಲ್ಲಿ ಊಟ ಮಾಡೋಕ್ಕೆ ನಿಲ್ಲಿಸ್ತಾರೆ, ಯಾವ ಜಾಗದಲ್ಲಿ ನಿಲ್ಲಿಸ್ತಾರೆ, ಎಂಥ ಜಾಗದಲ್ಲಿ ನಿಲ್ಲಿಸ್ತಾರೆ, ಅದೆಷ್ಟು ಸ್ವಚ್ಛವಾಗಿದೆ, ಅದೆಷ್ಟು ಯಾವ ಥರ ಇದೆ, ಹೆಂಗಿದೆ ಅದನ್ನು ಸ್ವಲ್ಪ ದಯವಿಟ್ಟು ತೋರಿಸ್ತೀನಿ. ಇದು ತಪ್ಪು ಯಾರ್ದು ಅಂದರೆ ಈ ವಿಡಿಯೋ ನೋಡಿ ದಯವಿಟ್ಟು ಇದನ್ನು ನೋಡಿದ ಮೇಲೆ ಯಾರ ತಪ್ಪಿದೆ, ಇದಕ್ಕೆ ಕಾರಣ ಯಾರು, ಪ್ರತಿಯೊಂದೂ ನಿಮ್ಮ ಮುಂದೆ ಹೇಳ್ತೀನಿ. ದಯವಿಟ್ಟು ಇದು ಸರಿನಾ ತಪ್ಪಾ ನೀವೇ ಹೇಳಿ. ಇದು ನನ್ನ ಪ್ರಕಾರ ಇದು ಸರಿ ಇಲ್ಲ. ಇದು ಯಾಕಂದ್ರೆ ನೋಡಿ, ಇದನ್ನು ನೋಡಿದ ಮೇಲೆ ಆಮೇಲೆ ಮತ್ತೆ ಹೇಳ್ತೀನಿ. ಸ್ನೇಹಿತರೆ ನೋಡಿ ನಮಸ್ಕಾರ. ಇದು ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನು ಬಸ್ ಹೋಗ್ತಾವಲ್ಲ, ಎಲ್ಲ ಕೆಂಪು ಬಸ್ಸುಗಳು, ಮಾಮೂಲಿ ನಾರ್ಮಲ್ ಬಸ್ಸುಗಳು ನೋಡಿ, ಎಲ್ಲ ನಾರ್ಮಲ್ ಬಸ್ ಕೆಂಪುಗಳು ಹೋಗುವ ಬಸ್ಸುಗಳು, ಪ್ರತಿಯೊಂದು ಬಸ್ಸುಗಳು ಕೂಡ ಈ ಹೋಟ್ಲ್ ಹತ್ರ ಊಟಕ್ಕೆ ನಿಲ್ಲಿಸ್ತಾರೆ. ಯಾಕಂದರೆ ಇದಕ್ಕೂ ಕೂಡ ಅವರಿಗೆ ಕಂಡೀಷನ್ ಹಾಕಿರ್ತಾರೆ, ಅಧಿಕಾರಿಗಳು ಹಾಕಿದರಂತೆ. ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಿಲ್ಲಿಸ್ಬೇಕಂತೆ. ನೋಡಿ, ನಾನ್ AC ಸ್ಲೀಪರ್ ಇದೆಯಲ್ಲ, ಅದು ಒಂದು ಕಡೆ ನಿಲ್ಲಿಸ್ತಾರೆ. ರಾಜ್ಯಹಂಸ ಮತ್ತು ನಾನ್ AC ಅದು ಒಂದು ಕಡೆ ನಿಲ್ಲಿಸ್ತಾರೆ. ಮತ್ತು AC ಸ್ಲೀಪರು ಅದು ಒಂದು ಕಡೆ. 3 ಹೋಟ್ಲು ಡಿಸೈಡ್ ಮಾಡಿದ್ದಾರೆ. ಇವರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ನಾವು ಊಟ ಮಾಡಬೇಕು, ಬೇರೆ ಎಲ್ಲಿ ನಿಲ್ಲಿಸಲ್ಲ. ಆಮೇಲೆ ಈ ಹೋಟ್ಲ್ ಹತ್ರ, ಈ ಹೋಟ್ಲೇ ನಿಲ್ಲಿಸ್ತಾರಲ್ಲ ಇಲ್ಲಿ, ಇದು ಸಿರಾ ಟೋಲ್ ಹತ್ರ ಇದೆ. ಇಲ್ಲಿ ಹೆಣ್ಮಕ್ಳು ರಾತ್ರಿ ಬಂದು ಇಲ್ಲಿ ಅವರಿಗೆ ಒಂದು ಟಾಯ್ಲೆಟ್ಗೆ ಹೋಗೋಕ್ಕಾಗಿರ್ಬೋದು, ಇನ್ನೇನು ವ್ಯವಸ್ಥೆ ಇಲ್ಲ ರೀ, ಎಲ್ಲ ಹೆಂಗಿದೆ ಅಂದರೆ ಇಲ್ಲಿ ಬಂದು ನಿಲ್ಲಿಸ್ಬೇಕು. ಯಾಕಂದರೆ ಡ್ರೈವರು ಕಂಡಕ್ಟ್ರು ಹೇಳಿರ್ತಾರೆ, ನೀವು ಇಲ್ಲೇ ನಿಲ್ಲಿಸ್ಬೇಕು, ಬೇರೆ ಕಡೆ ನಿಲ್ಲಿಸಂಗಿಲ್ಲ ಅಂತಂದು ಹೇಳಿ ಇವ್ರಿಗೆ ಇದು ಮಾಡಿರ್ತಾರಂತೆ. ಅದರಿಂದ ಪಾಪ ಇವರು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಊಟನೂ ಅಷ್ಟಕ್ಕಷ್ಟೇ, ಏನು ಸಿಕ್ಕಾಪಟ್ಟೆ ರೇಟು, ಭಯಾನಕ ರೇಟ್ ಮಾತ್ರ. ಈ ಹೋಟ್ಲ ಹತ್ರ ಪ್ರತಿದಿನವೂ ಎಲ್ಲ ಬಸ್ಸುಗಳು ಏನು ಕೆಂಪು ಬಸ್ಸುಗಳು ಹೋಗ್ತಾವಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು ಎಲ್ಲ ಕಡೆ ಹೋಗುವ ಬಸ್ ಎಲ್ಲ, ಪ್ರತಿ ಉತ್ತರ ಕರ್ನಾಟಕ ಹೋಗುವ ಬಸ್ಸಲ್ಲ ಪ್ರತಿಯೊಂದು ಕೆಂಪು ಬಸ್ಸುಗಳು ಇಲ್ಲೇ ನಿಲ್ಲಿಸೋದು. ನಾರ್ಮಲ್ ಬಸ್ಸುಗಳು ಇಲ್ಲೇ ಊಟ ಮಾಡಬೇಕಿಷ್ಟೇ ಅಂದರೆ, ಇಲ್ಲಾಂದರೆ ಇಲ್ಲ, ಸುಮ್ಮನೆ ನಿಂತ್ಕೋಬೇಕಷ್ಟೇ. ಹೆಣ್ಮಕ್ಳಿಗೆ ಆಗಿರ್ಬೋದು, ಗಂಡು ಮಕ್ಳಿಗೆ ಆಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಎಲ್ಲಿ ಬೇಕಲ್ಲಿ ಮಾಡ್ತಾರೆ. ಪಾಪ ಆ ಹೆಣ್ಮಕ್ಳಿಗಂತೂ ತುಂಬ ಅಸಹ್ಯ ಪಡ್ತಾ ಇದ್ದಾರೆ. ಆದರೂ ಕೂಡ ಪಾಪ ಇನ್ನೇನು ವಿಧಿ ಇಲ್ಲ. ನಮ್ಮ ಕಡೆ ಬಿಡಿ ಏನೂ ಕೇಳಲ್ಲ, ಅವು ಪುಕ್ಸಟ್ಟೆ ಹೋಗವು, ಇನ್ನೇನು ಕೇಳವು, ಎಲ್ಲಿ ಬೇಕಲ್ಲಿ ಹೋಯ್ತವೆ. ಅವು ಕೂಡ ಏನೂ ಮಾಡೋಕ್ಕಾಗಲ್ಲ. ಜನ ಇಂಥವು ಕೇಳೋದಿಲ್ಲ, ಇಂಥ ಕಡೆ ಹೋಯ್ತವೆ. ಇದಕ್ಕೂ ಕೂಡ, ಇದರಲ್ಲೂ ಕೂಡ ಏನೋ ಕಮಿಷನ್ ಬರುತ್ತಂತೆ. ಪಾಪ ನಮ್ಮ ಡ್ರೈವರು ಕಂಡಕ್ಟ್ರಿಗೂ ಊಟ ಕೊಡ್ತಾರೆ, ಅವ್ರು ತಗೊಂಬಂದು ಇಲ್ಲಿ ನಿಲ್ಲಿಸ್ತಾರೆ. ಪ್ರತಿಯೊಂದು ಕೆಂಪು ಬಸ್ಸುಗಳನ್ನು ಈ ಹೋಟ್ಲಲ್ಲಿ ನಿಲ್ಲಿಸ್ಬೇಕು, ಇಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು. ಜನರುಗಳು ಇಷ್ಟೇ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು ಅಷ್ಟೇ. ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಆದಷ್ಟು ಬೇಗ ನೀವು ಜನಗಳು ದಯವಿಟ್ಟು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ. ದಯವಿಟ್ಟು ದಾರಿಯಲ್ಲಿ ಎಲ್ಲಿ ಊಟ ಮಾಡೋಕ್ಕೆ ಹೋಗಬೇಡಿ. ಊಟಗಳು ಇವತ್ತಿನ ದಿನದಲ್ಲಿ ಸರಿ ಇಲ್ಲ, ಆ ಊಟ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಿಜವಾಗ್ಲೂ ಎಷ್ಟೊಂದು ಕಾಯಿಲೆಗಳು ಬರ್ತಾಯಿದ್ದಾವೆ, ನೋಡ್ತಾ ಇದ್ದೀರಲ್ಲ. ನೋಡಿ ಯಾವ ರೀತಿ ಇದೆ ಇದು. ಬಸ್ ಇಲ್ಲಿ ತಂದು ತಗೊಂಬಂದು ನಿಲ್ಲಿಸ್ತಾರೆ. ಅದರಿಂದ ಸಾರ್ವಜನಿಕರು, ಪ್ರಯಾಣಿಕರಲ್ಲಿ ಮನವಿ ಮಾಡ್ಕೊತಿದ್ದೀನಿ, ದಯವಿಟ್ಟು ಇಂಥ ಹೋಟೆಲಲ್ಲಿ ರಾತ್ರಿ ಹೊತ್ತು ಊಟ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಯ್ಯೋ ನಾವು ದಿನ ಹೋಗಲ್ಲ ಬಿಡು ಅಂತ ಅನ್ಕೊಬಂದು ನೀವು. ದಿನ ಹೋಗೋದು ಒಂದು ಕಡೆ ಇರಲಿ, ಯಾವತ್ತ ಒಂದಿನ ಊಟ ಮಾಡೋದಷ್ಟೇ, ದಿನ ಊಟ ಮಾಡೋದ್ರಷ್ಟೇ ಗೊತ್ತಾಯ್ತಾ. ರೋಗ ದಿನ ಬರಲ್ಲ, ಯಾವತ್ತರ ಒಂದಿನ ಬರುತ್ತೆ. ಅದರಿಂದ ದಯವಿಟ್ಟು ಇಂಥ ಹೋಟ್ಲು ಕಡೆ ಊಟ ಮಾಡೋಕ್ಕೆ ಹೋಗಬೇಡಿ ಅಂತಂದೇಳಿ ಪ್ರತಿಯೊಬ್ಬ ಪ್ರಯಾಣಿಕರಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಇದಕ್ಕೆ ಕಾರಣ ಯಾರಂದರೆ ಅಧಿಕಾರಿಗಳು. ಇದು ಚಾಲಕರದು ಮತ್ತು ನಿರ್ವಾಹಕರದ್ದು ಏನು ತಪ್ಪಿಲ್ಲ ಇದರಲ್ಲಿ. ಯಾಕಂದರೆ ಅವರು ಎಲ್ಲಿ ಹೇಳ್ತಾರೋ ಆ ಬಸ್ಸುಗಳನ್ನು ಇವರು ಅಲ್ಲೇ ನಿಲ್ಲಿಸ್ಬೇಕು. ಅಂದರೆ ಈ ನಾರ್ಮಲ್ ಬಸ್ ಒಂದು ಕಡೆ, AC ಸ್ಲೀಪರ್ ಒಂದು ಕಡೆ, ನಾನ್ AC ಸ್ಲೀಪರ್ ಒಂದು ಕಡೆ, ಈ ರೀತಿ 3 ಭಾಗ ಮಾಡ್ಕೊಂಡಿದ್ದಾರೆ. ಅಲ್ಲಂತೂ ಯಾರಾದ್ರೂ ಸಾಮಾನ್ಯ ಜನ ತಿನ್ನೋಕ್ಕಾಗಲ್ಲ, ಅಷ್ಟು ರೇಟ್ ಇರುತ್ತೆ. ಯಾಕಂದರೆ ಇವಾಗ ಇರೋಬರೋ ರೇಟೆಲ್ಲ ಜಾಸ್ತಿ ಆಗಿದೆ. 12 ಗಂಟೆ ಈ ರೀತಿ ಎಲ್ಲ ಊಟ ಮಾಡೋಕ್ಕೆ ನಿಲ್ಲಿಸ್ತಾರೆ ರಾತ್ರಿ. ಇಲ್ಲಿಂದ ಬೆಂಗಳೂರಿಂದ ಹೊರಡೋಷ್ಟೊತ್ತಿಗೆ ಅಷ್ಟಾಗುತ್ತೆ. ಇನ್ನು ಬರಬೇಕಾದ್ರೆ ಆ ಥರ ಏನಿಲ್ಲ, ಹೋಗ್ಬೇಕಾದ್ರೆ ಮಾತ್ರ ಇದು ಈ ರೀತಿ ಆಗುತ್ತೆ. ಬರಬೇಕಾದ್ರೂ ಕೂಡ ಆ ಕಡೆ ಎಲ್ಲ ಒಂದು ಕಡೆ ನಿಲ್ಲಿಸ್ತಾರೆ. ಅದು ಕೂಡ ಅಷ್ಟೇ, ಯಾವುದೇ ರೀತಿ ಸ್ವಚ್ಛ ಗಿಚ್ಚ ಅಂತೂ ಕೇಳೋಂಗಿಲ್ಲ. ನಮ್ಮ ಜನಕ್ಕೆ ಅದೇ ಬೇಕಾಗಿಲ್ಲ. ನಮ್ಮ ಜನಕ್ಕೆ ಬೇಕಾಗಿದ್ದರೆ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಊಟ ಮಾಡೋದು, ಅಲ್ಲಿ ಈ ಥರ ಮಾಡೋರು. ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಕೆಲಸ ಮಾಡ್ಬೋದು, ಚೆನ್ನಾಗಿರ್ಬೋದು, ಚೆನ್ನಾಗಿ ಬದುಕ್ಬೋದು ಜೀವನದಲ್ಲಿ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಕಡೆ ಯಾವುದೇ ಪ್ರಯಾಣಿಕರು ಊಟ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ ಆರೋಗ್ಯಕ್ಕಂತ. ಬಡ ಯಾವತ್ತ ಒಂದಿನ ದಿನ ಬರಲ್ಲ ಅಂತಿರಲ್ಲ, ಆ ದಿನ ಯಾವತ್ತ ಒಂದಿನ ಬರೋದೇ ನಮಗೆ ಎಫೆಕ್ಟ್ ಕೊಡೋದು. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಕಡೆ ಊಟ ಮಾಡೋಕ್ಕೆ ಹೋಗಬೇಡಿ.
ಇದರಲ್ಲೂ ಕೂಡ ನಾನು ಕೇಳ್ಪಟ್ಟಿರೋದೇನೆಂದರೆ ಈ ಹೋಟ್ಲವರು ಅಧಿಕಾರಿಗಳಿಗೇನೋ ಇದರಲ್ಲಿ ಕಮಿಷನ್ ಕೊಡ್ತಾರಂತೆ. ಪಾಪ ಡ್ರೈವರು ಕಂಡಕ್ಟರ್ಗೆ ಊಟ ಫ್ರೀ ಕೊಡ್ತಾರೆ, ಅದರಿಂದ ಅವ್ರಿಗೆ ಅಲ್ಲಿ ನಿಲ್ಲಿಸಲೇಬೇಕು, ನಿಲ್ಲಿಸ್ತಾರೆ. ಅವ್ರಿಗೆ ಹೇಳಿರ್ತಾರೆ, ನೀನು ಇಂಥ ಕಡೆ ನಿಲ್ಲಿಸ್ಬೇಕು, ಇಲ್ಲೇ ಮಾಡಬೇಕು, ನೀನು ಬೇರೆ ಕಡೆ ನಿಲ್ಲಿಸಂಗಿಲ್ಲ ಅಂತಂದು ಹೇಳಿ ಇದನ್ನು ಆರ್ಡ್ರ್ ಮಾಡಿರ್ತಾರೆ. ಅದರಿಂದ ಕರ್ಕೊಂಡೋಗಿ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲೇ ಬಸ್ ನಿಲ್ಲಿಸ್ತಾರೆ. ಅದು ನಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವ್ರು ನಿಲ್ಲಿಸಿದ ಮೇಲೆ ನಾವು ಮುಚ್ಕೊಂಡು ಹೋಗಿ ತಿನ್ಬೇಕಷ್ಟೇ. ಇದು ರೂಲ್ಸು. ನಮ್ಮ ದುಡ್ಡು ನಾವು ತಿನ್ನೋದು ಒಳ್ಳೇದು ತಿನ್ಬೇಕಲ್ವಾ, ನಮ್ಮ ದುಡ್ಡು ಅಲ್ವಾ, ಏನು ಅದಕ್ಕೇನು ಸರ್ಕಾರ ಏನು ಕೊಡಲ್ವಲ್ಲ, ನಾವು ಕೊಡೋದು. ಅದರಿಂದ ದಯವಿಟ್ಟು ಒಳ್ಳೇದು ಊಟ ಮಾಡಿ ಒಳ್ಳೆ ಆರೋಗ್ಯ ನೋಡ್ಕೊಳ್ಳಿ ಅಂತಂದೇಳಿ ಪ್ರತಿಯೊಬ್ಬ ಪ್ರಯಾಣಿಕರಲ್ಲಿ, ನಮ್ಮ ಕನ್ನಡಿಗರಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.